ಬರೀ ದುಡಿಯೋದು ಅಷ್ಟೇ ಅಲ್ಲ ಬಾಸ್, ದುಡ್ಡನ್ನು ಉಳಿಸ್ಕೊಳ್ಳೋದು ಕೂಡ ಒಂದು ಕಲೆ. ಇವತ್ತಿನ ಟಾಪಿಕ್ ಸ್ವಲ್ಪ ಸೀರಿಯಸ್, ಆದರೆ ಇದು ನಿಮ್ಮ ಜೇಬಿಗೆ ದುಡ್ಡು ಉಳಿಸ್ಕೊಡುತ್ತೆ. ಒಂದು ಸತ್ಯ ಹೇಳ, ನೀವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇರ್ತೀರಾ. ನೀವು ಕುಡಿಯೋ ಕಾಫಿಯಿಂದ ಹಿಡಿದು ಹಾಕಿರೋ ಬಟ್ಟೆ, ಓಡಿಸುವ ಗಾಡಿ ಅಷ್ಟೇ ಯಾಕೆ, ನೀವು ಕಷ್ಟಪಟ್ಟು ದುಡಿಯೋ ಸಂಬಳದಲ್ಲೂ ಸರ್ಕಾರ ಫಸ್ಟ್ ಬಂದು ತನ್ನ ಪಾಲನ್ನ ತಗೊಂಡು ಹೋಗುತ್ತೆ. ಆದರೆ ಶ್ರೀಮಂತರು ಮಾತ್ರ ಅಷ್ಟೊಂದು ಟ್ಯಾಕ್ಸ್ ಕಟ್ಟಲ್ಲ. ಯಾಕೆ ಗೊತ್ತಾ? ಅವರಿಗೊಂದು ಪವರ್ ಗೊತ್ತು, ಅದು ದ ಪವರ್ ಆಫ್ ಕಾರ್ಪೊರೇಷನ್ಸ್. ಇವತ್ತು ನಾನು ನಿಮಗೆ ಸರ್ಕಾರ ನಮಗೆ ಹೇಗೆ ಟೋಪಿ ಹಾಕುತ್ತೆ ಮತ್ತು ನಾವು ಅದರಿಂದ ಲೀಗಲ್ ಆಗಿ ಹೇಗೆ ತಪ್ಪಿಸ್ಕೊಳ್ಬಹುದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಚಾಪ್ಟರ್ 4 ಸ್ಕಿಪ್ ಮಾಡಿದ್ರೆ ನೀವು ಲೈಫ್ ಪೂರ್ತಿ ಬೇರೆಯವರಿಗೋಸ್ಕರ ದುಡಿಯೋದ್ರಲ್ಲೇ ಕಳೆದು ಹೋಗ್ತೀರಾ. ಬನ್ನಿ ಶುರು ಮಾಡೋಣ. ನೋಡಿ ಬಾಸ್, ಹಳೆ ಕಾಲದಲ್ಲಿ ಟ್ಯಾಕ್ಸ್ ಅನ್ನೋದು ಇರಲೇ ಇಲ್ಲ. ಆದ್ರೆ ಆಮೇಲೆ ಒಂದು ಐಡಿಯಾ ಬಂತು, ಶ್ರೀಮಂತರ ಹತ್ತಿರ ದುಡ್ಡು ಕಿತ್ಕೊಂಡು ಬಡವರಿಗೆ ಹಂಚೋಣ ಅಂತ. ಇದನ್ನೇ ನಾವು ರಾಬಿನ್ ಹುಡ್ ಥಿಯರಿ ಅಂತೀವಿ. ಬಡವರು ಮತ್ತೆ ಮಿಡಲ್ ಕ್ಲಾಸ್ ಜನ ಇದಕ್ಕೆ ಖುಷಿಯಾಗಿ ಓಟ್ ಹಾಕ್ತಿದ್ರು. ಶ್ರೀಮಂತರ ಹತ್ರ ಜಾಸ್ತಿ ದುಡ್ಡಿದೆ, ಅವರಿಂದ ಕಿತ್ಕೊಳ್ಳಿ ಅಂದ್ರು. ಆದ್ರೆ ಏನಾಯ್ತು ಗೊತ್ತಾ? ಸರ್ಕಾರಕ್ಕೆ ದುಡ್ಡು ತಿನ್ನೋ ಅಭ್ಯಾಸ ಆಗ್ಬಿಡ್ತು. ಸರ್ಕಾರ ದೊಡ್ಡದಾಗ್ತಾ ಹೋಯ್ತು, ಖರ್ಚು ಜಾಸ್ತಿ ಆಯ್ತು. ಶ್ರೀಮಂತರು ಬುದ್ಧಿವಂತರು, ಅವರು ತಮ್ಮ ದುಡ್ಡನ್ನ ಉಳಿಸ್ಕೊಳ್ಳಕ್ಕೆ ದಾರಿ ಹುಡುಕ್ತರು. ಇವತ್ತು ನೀವು ಕಷ್ಟಪಟ್ಟು ದುಡಿಯೋ ಪ್ರತಿ 100 ರೂಪಾಯಿಯಲ್ಲಿ 30 ರೂಪಾಯಿ ಟ್ಯಾಕ್ಸ್ ರೂಪದಲ್ಲಿ ಹೋಗ್ತಾ ಇದೆ. ಅಂದ್ರೆ ನಂಬ್ತೀರಾ? ನೋಡಿ ಬಾಸ್, ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಕಾರ್ಪೊರೇಷನ್ ಅಂದ್ರೆ ದೊಡ್ಡ ಬಿಲ್ಡಿಂಗ್, ಫ್ಯಾಕ್ಟರಿ ಅಂತ ಅನ್ಕೊಳ್ತಾರೆ. ಆದ್ರೆ ರಿಜಿಸ್ಟರ್ಡ್ ಹೇಳ್ತಾರೆ, ಕಾರ್ಪೊರೇಷನ್ ಅಂದ್ರೆ ಬರೀ ಒಂದು ಪೇಪರ್ ಅಷ್ಟೇ. ಅದು ಲೀಗಲ್ ಆಗಿ ಒಂದು ವ್ಯಕ್ತಿ ತರ ಕೆಲಸ ಮಾಡುತ್ತೆ. ಶ್ರೀಮಂತರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಹೆಸರಿನಲ್ಲಿ ಆಸ್ತಿ ಇಟ್ಟುಕೊಳ್ಳೋ ಬದಲು ಒಂದು ಕಂಪನಿ ಹೆಸರಲ್ಲಿ ಇರ್ತಾರೆ. ಇದರಿಂದ ಸಿಗೋ ಅತಿ ದೊಡ್ಡ ಬೆನಿಫಿಟ್ ಅಂದ್ರೆ ಟ್ಯಾಕ್ಸ್ ಉಳಿತಾಯ. ಸಾಮಾನ್ಯ ಜನ, ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ಸ್, ಇವರು ಮೊದಲು ದುಡಿತಾರೆ, ಆಮೇಲೆ ಟ್ಯಾಕ್ಸ್ ಕಟ್ತಾರೆ, ಉಳಿದನ್ನ ಖರ್ಚು ಮಾಡ್ತಾರೆ. ಶ್ರೀಮಂತರು ಇವರು ಮೊದಲು ದುಡಿತಾರೆ, ಆಮೇಲೆ ಆ ದುಡ್ಡನ್ನ ತಮ್ಮ ಕಂಪನಿಯ ಹೆಸರಲ್ಲಿ ಪೂರ್ತಿ ಖರ್ಚು ಮಾಡ್ತಾರೆ. ಕೊನೆ ಏನು ಉಳಿಯುತ್ತೆ ಅದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ತಾರೆ. ನೋಡಿ ಬಾಸ್, ಇಲ್ಲಿ ಡಿಫ್ರೆನ್ಸ್ ಗೊತ್ತಾಯ್ತಾ? ಶ್ರೀಮಂತರು ತಮ್ಮ ವೆಕೇಶನ್, ತಮ್ಮ ಕಾರ್, ತಮ್ಮ ಫೋನ್ ಎಲ್ಲವನ್ನು ಬಿಸ್ನೆಸ್ ಖರ್ಚು ಅಂತ ತೋರಿಸಿ ಟ್ಯಾಕ್ಸ್ ಉಳಿಸ್ತಾರೆ. ನಾವೇನ್ ಮಾಡ್ತೀವಿ? ಸಂಬಳ ಬಂದ ತಕ್ಷಣ ಟ್ಯಾಕ್ಸ್ ಕಟ್ಟಿ ಆಮೇಲೆ ಅಳ್ತಾ ಕೊಡ್ತೀವಿ. ರಿಜಿಸ್ಟರ್ ಪ್ರಕಾರ ನೀವು ಶ್ರೀಮಂತರಾಗೋಕೆ 4 ವಿಷಯಗಳಲ್ಲಿ ಪಂಡಿತರಾಗಬೇಕು. ಅಕೌಂಟಿಂಗ್ ಅಂದ್ರೆ ನಂಬರ್ಸ್ ಓದಕ್ಕೆ ಬರಬೇಕು, ಯಾವ ದುಡ್ಡು ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿರಬೇಕು. ಇನ್ವೆಸ್ಟಿಂಗ್, ದುಡ್ಡನ್ನ ಎಲ್ಲಿ ಹಾಕಿದ್ರೆ ಅದು ಡಬಲ್ ಆಗುತ್ತೆ ಅನ್ನೋ ಐಡಿಯಾ ಇರಬೇಕು. ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ಸ್, ಜನರಿಗೆ ಏನ್ ಬೇಕು, ಸಪ್ಲೈ ಮತ್ತು ಡಿಮ್ಯಾಂಡ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ತುಂಬಾ ಇಂಪಾರ್ಟೆಂಟ್. ಟ್ಯಾಕ್ಸ್ ಬೆನಿಫಿಟ್ಸ್ ಹೇಗೆ ತಗೊಳ್ಳೋದು ಮತ್ತು ನಮ್ಮ ಆಸ್ತಿನ ಬೇರೆಯವರಿಂದ ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತ ಗೊತ್ತಿರಬೇಕು. ಇದನ್ನ ಕಲಿಯೋಕೆ ನೀವು CA ಆಗಿರ್ಬೇಕಂತ ಏನಿಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಸಾಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನೀವು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ಕೊಳ್ಳಿ. ನಿಮ್ಮ ಸಂಬಳ ಜಾಸ್ತಿ ಆದ ಹಾಗೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಕೂಡ ಜಾಸ್ತಿ ಆಗುತ್ತೆ. ಅಂದ್ರೆ ನೀವು ಎಷ್ಟು ಕಷ್ಟಪಟ್ಟು ದುಡಿತಿರೋ ಅಷ್ಟೇ ಜಾಸ್ತಿ ಸರ್ಕಾರಕ್ಕೆ ದುಡ್ಡು ಕೊಡ್ತೀರಾ. ಆದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನೆ ಅಂದ್ರೆ, ಅವನು ಒಂದು ಕಾರ್ ತಗೋತಾನೆ, ಅದನ್ನ ಕಂಪನಿ ಹೆಸರಲ್ಲಿ ತಗೋತಾನೆ. ಆ ಕಾರ್ನ ಪೆಟ್ರೋಲ್, ಮೇಂಟೆನೆನ್ಸ್ ಎಲ್ಲವೂ ಬಿಸ್ನೆಸ್ ಖರ್ಚು ಅಂತ ತೋರಿಸ್ತಾನೆ. ಆದ್ರೆ ಅವನು ಟ್ಯಾಕ್ಸ್ ಕೊಟ್ಟೋ ಮೊದಲೇ ತನ್ನ ಲಕ್ಸುರಿ ಲೈಫ್ ಎಂಜಾಯ್ ಮಾಡಿರ್ತಾನೆ. ಇದನ್ನ ಕೇಳಿದ್ಮೇಲೆ ನಿಮಗೆ ಅನಿಸ್ಬೋದು, ಇದು ಅನ್ಯಾಯ ಅಲ್ವಾ ಅಂತ. ಆದ್ರೆ ಬಾಸ್, ಇದು ರೂಲ್ಸ್. ಶ್ರೀಮಂತರು ರೂಲ್ಸ್ ಬ್ರೇಕ್ ಮಾಡಲ್ಲ, ಅವರು ರೂಲ್ಸ್ ಅನ್ನ ಸರಿಯಾಗಿ ಕಲಿತು ಅದನ್ನ ತಮಗೋಸ್ಕರ ಬಳಸ್ಕೋತಾರೆ. ಸೊ ಫ್ರೆಂಡ್ಸ್, ಈ ಚಾಪ್ಟರ್ ನ ಮೆಸೇಜ್ ಇಷ್ಟೇ: ನೀವು ಬರೀ ಕೆಲಸಗಾರರಾಗಿರೋದಕ್ಕಿಂತ ನಿಮ್ಮದೇ ಆದ ಒಂದು ಲೀಗಲ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಫೈನಾನ್ಷಿಯಲ್ ಐಕ್ಯೂ ಬೆಳೆಸಿಕೊಳ್ಳಿ. ಇವತ್ತೇ ನೀವು ನಿಮ್ಮ CA ಅಥವಾ ಯಾರಾದ್ರೂ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಹತ್ರ ಹೋಗಿ, ನಾನು ಟ್ಯಾಕ್ಸ್ ಹೇಗೆ ಉಳಿಸಬಹುದು ಅಂತ ಕೇಳಿ. ಬರೀ ದುಡಿಯೋದು ಅಷ್ಟೇ ಅಲ್ಲ ಬಾಸ್, ದುಡ್ಡನ್ನು ಉಳಿಸ್ಕೊಳ್ಳೋದು ಕೂಡ ಒಂದು ಕಲೆ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದೆ, ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಯಾವ ಫ್ರೆಂಡ್ ಜಾಸ್ತಿ ಟ್ಯಾಕ್ಸ್ ಕಟ್ಟಿ ಬೇಜಾರಾಗಿದ್ದಾನೋ ಅವನಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 5 ಬಗ್ಗೆ ಮಾತಾಡೋಣ. ಶ್ರೀಮಂತರು ದುಡ್ಡನ್ನು ಸೃಷ್ಟಿ ಮಾಡ್ತಾರೆ. ಎಕ್ದಮ್ ಕ್ರೇಜಿ ಟಾಪಿಕ್ ಇದು, ಮಿಸ್ ಮಾಡ್ಕೋಬೇಡಿ. ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.